ಆಕೆ ಹೋಗಿ ಆ ಎಲ್ಲ ನೆರೆಹೊರೆಯವರ ಆ ಒಂದು ಪಾತ್ರೆಗಳನ್ನ, ಒಂದು ದೊಡ್ಡ ದೊಡ್ಡ ಪಾತ್ರೆ, ಬಾಟ್ಲಿ ಏನೇನಿದೆ ಪ್ರತಿಯೊಂದನ್ನ ಆಕೆ ತೆಗೆದುಕೊಂಡು ಬಂದು ಬಾಗಿಲನ್ನ ಮುಚ್ಚಿ ತನ್ನ ಇಬ್ಬರು ಮಕ್ಕಳೊಟ್ಟಿಗೆ ಆಕೆ ಬಳಿಲಿದ್ದಂತ ಸ್ವಲ್ಪ ಎಣ್ಣೆಯನ್ನ ಆಕೆ ಏನ್ ಮಾಡ್ತಾಳೆ ಗೊತ್ತಾ, ಆ ಎಲ್ಲ ಪಾತ್ರೆಗಳಲ್ಲಿ ಒಂದೊಂದು ಡ್ರಾಪ್, ನಾನು ಅನ್ಕೊಳ್ತೇನೆ ಒಂದು ಮೊಗೆ ಎಣ್ಣೆ ಎಷ್ಟು ಪಾತ್ರೆ ಇಡಿಸಿರ್ಬೋದು. ಬಟ್ ಆದ್ರೆ ಆಕೆ ಏನ್ ಮಾಡೋದು ಗೊತ್ತಾ, ನಂಬಿಕೆಯಿಂದ ನಾನು ಎಲ್ಲದರಲ್ಲಿ ಸೇವಕರು ಹೇಳಿದ ಹಾಗೆ ಎಲ್ಲ ಪಾತ್ರೆಗಳಲ್ಲಿ ಎಣ್ಣೆಯನ್ನ ನಾನು ಹಾಕುತ್ತೇನೆ ಎಂಬುದಾಗಿ ಎಲ್ಲ ಪಾತ್ರೆಯಲ್ಲಿ ಡ್ರಾಪ್ ಡ್ರಾಪ್ ಹಾಕುತ್ತೇನೆ. ಆಕೆ ಹಾಕುವಾಗಲೇ ಅಲ್ಲಿ ಅದ್ಭುತವು ಸ್ಟಾರ್ಟ್ ಆಯ್ತು ಪ್ರಿಯರೇ. ಹಾಲೆಲೂಯಾ. ಪಾಸ್ಟರ್ ಮಾತಿಗೆ ಆಕೆ ಏನಾದ್ಲು, ವಿಧೇಯಳಾದಳು. ಆಕೆ ಎಲ್ಲ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿದಾಗ ಅಲ್ಲಿ ಎಣ್ಣೆಯು ಉಕ್ಕುವುದನ್ನ ನಾವು ಕಾಣ್ತೇವೆ. ಹಾಲೆಲೂಯಾ. ಈಗ ಎಷ್ಟಿದೆ ಎಣ್ಣೆ ರೇಟ್ ಆಚೆಗಡೆ? 150, 200, 150 ರೂಪಾಯಿ, 200 ರೂಪಾಯಿ ಕೆಜಿ ಎಣ್ಣೆ ಅಲ್ವಾ? ನಮ್ಗೆ ಏನಾಗುತ್ತೆ, ನೋಡ್ಕೊಂಡು ಹಾಕೋಣ ಬೇಡವಾ, ಖಾಲಿ ಆಗ್ಬಿಡುತ್ತಾ, ಡಬ್ಬಿ ಖಾಲಿ ಆಯ್ತು ತರಬೇಕಂತ ನಾವು ಅನ್ಕೊಳ್ತೇವೆ ಪ್ರೇರೆ. ಆದರೆ ಆ ದಿನಮಾನಗಳಲ್ಲಿ ಆ ಒಂದು ವಿಧವೆ ದೇವರ ಸೇವಕರ ಮಾತನ್ನ ಕೇಳಿದ್ದರಿಂದ ಆಕೆಯ ಜೀವಿತದಲ್ಲಿ ಅದ್ಭುತವಾಯಿತು. ಮಗನಿಗೆ ಹೇಳ್ತಾರೆ, ಮಗನಿಗೆ ಇನ್ನೂ ಪಾತ್ರೆ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಾಗ ಆಕೆ ಹೇಳ್ತಾನೆ, ನಮ್ಮ ಎಲ್ಲ ಪಾತ್ರೆ ಮುಗಿದೋಯ್ತು. ನಾನು ಅನ್ಕೊಳ್ತೇನೆ, ಆ ಒಂದು ಸ್ತ್ರೀ, ಯೂಶಲಿ ಹೆಣ್ಮಕ್ಳು ನಾವ್ ಏನ್ ಮಾಡ್ತೇವೆ ಗೊತ್ತಾ, ಎಷ್ಟು ಆಗುತ್ತೋ ಅಷ್ಟನ್ನ ನಾವು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇಲ್ಲಿ ಆ ಸ್ತ್ರೀಯು ಕೂಡ ಅದನ್ನೇ ಮಾಡಿದನ್ನ ನಾವು ಕಾಣ್ತಾ ಇದ್ದೇವೆ. ಮಗಳನ್ನು ಮುಚ್ಚಿಕೊಂಡು ಇದ್ದೇವೆ. ಸತ್ತು ಹೋದಂತ ಪರಿಸ್ಥಿತಿಗಳಲ್ಲಿ ನಾವು ಕುಳಿತುಕೊಂಡು ಅಳುತ್ತಾ ಇದ್ದೇವಾ? ಇಲ್ಲ, ಅದರೆಲ್ಲರಿಂದ ನಾನು ಓಡಿ ಬಂದು ಯೇಸುವೇ ನನ್ನನ್ನು ಬಿಡಿಸು, ನನಗೆ ಮತ್ತೊಂದು ಜೀವಿತ ಬೇಕು, ಈ ಸಮಾಜ ನೋಡುವಂತ ರೀತಿ ಇಲ್ಲ, ನಿನ್ನ ಉದ್ದೇಶ ಉನ್ನತವಾದದೆಂಬುದಾಗಿ ಅಂದುಕೊಳ್ತಾ ಇದ್ದೇವೆ. ಹಾಲೆಲೂಯಾ. ಯೋಸೇಫನನ್ನ ನಾವು ನೋಡುವಾಗ ಆತನು ಗುಲಾಮನಾಗಿ ಹೋದರೆ, ಏನಾಗಿ ಹೋದ? ಗುಲಾಮನಾಗಿ, ಐಗುಪ್ತ ದೇಶಕ್ಕೆ ಗುಲಾಮನಾಗಿ ಅವರ ಅಣ್ಣದಿರೆಲ್ಲವನ್ನ ಮಾರ್ಬಿಟ್ರು. ಆದ್ರೆ ಆತನಲ್ಲಿ ಹೋದಾಗ ನಂಬಿಗಸ್ತನಾಗಿದ್ದ. ಹಾಲೆಲೂಯಾ. ಅನಾಥನಾಗಿ ಆತನು ಏನಾಗಿದ್ದ? ನಂಬಿಗಸ್ತನ. ಒಂದು ವೇಳೆ ಎಷ್ಟೋ ಸಾರಿ ಆತನ ಹತ್ತುನೇನು, ದೇವ್ರೆ ಅಷ್ಟೊಂದು ಅಣ್ಣ ತಮ್ಮಂದಿರು, ನನ್ನ ತಂದೆ, ನನ್ನ ತಾಯಿ ಎಲ್ಲರನ್ನ ಬಿಟ್ಟು ಯಾಕೆ ನನಗೆ ಈ ರೀತಿಯಾದಂತ ಪರಿಸ್ಥಿತಿ ಎಂಬುದಾಗಿ ಅಂದುಕೊಂಡಾಗಲೂ ಕೂಡ ಆತನು ನಂಬಿಗಸ್ತನಾಗಿರುವಂತದನ್ನ ನಾವು ಕಾಣ್ತೇವೆ. ಆ ಒಂದು ಅಧಿಕಾರಿ ಫರೋಹನ ಹೆಂಡತಿ, ಪೋಟಿಫರನ ಹೆಂಡತಿ ಆತನ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬಂದಾಗ ಪಾಪವನ್ನ ಏರಿಸಿಕೊಂಡು ಓಡಿದನು. ಆತನು ಹೋದಾಗ್ಲೂ ಕೂಡ, ಕಷ್ಟಪಟ್ಟಾಗ್ಲೂ ಕೂಡ ದೇವರ ಆತನ ಎಲ್ಲಿಗೆ ಹೋದ್ರು ಆತನ ತಲೆಯಾಗಿ ಚರುತ್ತಾರೆ. ಆತನ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಮಾಡಿದ್ರು. ಹಾಲೆಲೂಯಾ. ದೇವರ ವಾಕ್ಯನ ನಾವು ನೋಡುವಾಗ ದೇವರೇ ಇದು ಯಾವ ರೀತಿ ಸಾಧ್ಯ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಅನಾಥರನ್ನ ಎಲ್ಲಾದ್ರೂ ರಾಣಿಯಾಗಿ ನೀವು ಕಂಡಿದ್ದೀರಾ? ಅನಾಥರು ರಾಜ ವಂಶಸ್ಥರೇ ತಿರುಗಿ ಏನಾಗ್ತಾರೆ? ರಾಣಿ ಆಗ್ತಾರೆ, ರಾಜ ಆಗ್ತಾರೆ. ಯಾರು ಇಲ್ಲದೆ ಇರುವಂತವ್ರು ರಾಣಿ ಆಗ್ಲಿಕ್ಕೆ ಸಾಧ್ಯನಾ? ಅನಾಥರು ರಾಣಿ ಆಗ್ಲಿಕ್ಕೆ ಸಾಧ್ಯನಾ? ಖಂಡಿತ ಮನುಷ್ಯನ ಆಲೋಚನೆ ನಮ್ಮಿಂದ ಅದು ಅಸಾಧ್ಯ. ಆದರೆ ದೇವರನ್ನು ನಂಬಿಕೊಂಡು ದೇವರನ್ನ ನಾನು ಹಿಡಿಯುವಾಗ ದೇವರು ಅನಾಥರಾಗಿದ್ದಂತ ನಮ್ಮನ್ನ ರಾಣಿಯ ಪದವಿಯಲ್ಲಿ ಕುಳಿಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಹಾಲೆಲೂಯಾ. ನಂಬುತ್ತೀರಿ ದೇವರನ್ನ ಎಷ್ಟು ಬೇಕು? ಇದನ್ನ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಇಬ್ರಿಯ 11ನೇ ಅಧ್ಯಾಯ ಬೈಬಲ್ ಇರುವಂತೆಲ್ಲ ಕುಟುಂಬಗಳ ನಮ್ಮ ಭಾಗ್ಯ, ಶಿವಲತಾ, ಪ್ರತಿಭಾ ಹೋಗ್ಬಿಟ್ಟು ಸಂಜೆ ನಂಬಿಕೆಯಿಂದ ಆದಂತ ಮಹತ್ತರವಾದಂತ ಕಾರ್ಯಗಳು ಏನೆಂಬುದಾಗಿ ದೇವರು ಸೂಚನೆ ಮಾಡ್ತಾ ಇದ್ದಾರೆ. ಅಪನಂಬಿಕೆ ನಮ್ಮಲ್ಲಿ ಇರೋದಾದ್ರೆ ನಾವು ನಾಶವಾಗಿ ಹೋಗ್ಬಿಡ್ತೇವೆ. ಒಂದು ವೇಳೆ ಎಲ್ಲ ಚೆನ್ನಾಗಿದೆ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ಇಷ್ಟು ಹಣ ಇದೆ, ಅಷ್ಟಿದೆ, ನಾನು ಚೆನ್ನಾಗಿರ್ತೇನೆ ಎಂಬುದಾಗಿ ನಮ್ಮ ಆಲೋಚನೆ ಮಾಡೋದಾದ್ರೆ ಅದು ನಡೆಯಲ್ಲ. ನಾವ್ ಯಾವಾಗ ದೇವರೇ ನನ್ನ ಬಳಿ ಎಲ್ಲ ಇದೆ ಆದ್ರೂ ನನಗೆ ನೀನು ಬೇಕು ಸ್ವಾಮಿ ಅಂದಾಗ್ಲೂ ಕೂಡ ನನ್ನ ಯೋಗ್ಯತೆಗೂ ಮೀರಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಮಗುವೆ ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ ಮತ್ತಾಯನ ಬರೆದ ಸುವಾರ್ತೆ 6:33 ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಇವುಗಳು ಕೂಡ ನಾನು ಎಲ್ಲವನ್ನ ನಿನಗೆ ಕೊಡುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಎಷ್ಟೋ ಸಾರಿ ಪಾಸ್ಟರ್ ಅಯ್ಯ, ನಾನು ನನ್ನ ಇಬ್ಬರು ಮಕ್ಕಳು ಹೋಗಿ ನಾವು ಸಭೆಗಳಲ್ಲಿ ಆರಾಧನೆ ಮಾಡಿಕೊಂಡು ಬಂದ್ರು. ಬರೀ 4 ಜನ. ನನ್ನ ಕಣ್ಣೀರಿಟ್ಟಿದೆ, ದೇವ್ರೆ ಹೇಗೆ ಅಪ್ಪ ಇದು? ನಿನ್ನ ಚಿತ್ತ ಇದೆಯಾ ನಾವು ಸಭೆ ನಡೆಸುವಂತದ್ದು? ನಿನ್ನ ಚಿತ್ತ ಇದೆಯಾ ಸ್ವಾಮಿ ನಾವು ಸಭೆ ನಡೆಸುವಂತದ್ದು ಎಂಬುದಾಗಿ ಪಾಸ್ಟರ್ ಹತ್ರ ಅಯ್ಯ ಶೇರ್ ಮಾಡ್ಬೇಕಾದ್ರೆ ಪಾಸ್ಟರ್ ಏನ್ ಹೇಳಿದ್ರು ಗೊತ್ತಾ? ಅವ್ರಿಗೆ ದಿನ ಇಲ್ಲ, ದೇವರ ಬಳಿಗೆ ಹೋಗ್ಬಿಟ್ಟಿದ್ದಾರೆ ಪಾಸ್ಟರ್. ಅಯ್ಯ ನೀನು ಅಳಿಸಿಕೊಂಡು ಹೋಗಿ. ನೋಹನಿಗೆ ದೇವರು ಏನ್ ಹೇಳಿದ್ರು ಗೊತ್ತಾ? ನೀನು ನಾವೆಯನ್ನ ಕಟ್ಟು, ಪ್ರಾಣಿಗಳನ್ನ, ಪಶುಗಳನ್ನ ನಾನು ಅದರ ಬಳಿಗೆ ಕಳಿಸ್ತೇನೆ ಎಂಬುದಾಗಿ ಹೇಳಿದ್ರು. ಹಾಲೆಲೂಯಾ. ನೋಹನ ಏನು ಮಾಡ್ದ? ದೇವರ ಮಾತಿಗೆ ವಿಧೇಯನಾದಾಗ ಆತನು ದೊಡ್ಡ ನಾವೆಯನ್ನು ಕಟ್ಟಿದಾಗ ಒಂದು ಸಮಯ ಬಂತು, ಎರಡೆರಡು ಪ್ರಾಣಿಗಳು ಜೋಡಿ ಜೋಡಿಯಾಗಿ ಬಂದು ಆ ಒಂದು ಹಡಗನ್ನ ಮುಟ್ಟಿದವೆ ಎಂಬುದಾಗಿ, ನಾವೇನು ಮುಟ್ಟಿದವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ದೇವರ ಮಾತಿಗೆ ಇಡೀ ಸೃಷ್ಟಿಯ ತಲೆ ಬಾಗಬೇಕಾಗಿದೆ. ಹಾಲೆಲೂಯಾ. ಪ್ರಾಣಿಗಳು ನಮ್ಮ ಮಾತು ಕೇಳ್ತವಾರಿ? ಹೇಳ್ತವ? ಸಿಂಹ, ಹುಲಿ, ಆನೆ, ನರಿ, ಕಾಗೆ, ಸೀಮೆ ಇವೆಲ್ಲವೂ ಕೂಡ ದೇವರ
ವಿಧೇಯರಾಗಿ ಆ ಒಂದು ನಾವೇನ ಎರಡೆರಡಾಗಿ ಒಂದು ಸೇರಿದವೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಆ ಒಂದು ಮಾತನ್ನ ಪಾಸ್ಟರ್ ನಮ್ಗೆ ಕೊಟ್ರಯ್ಯ, ನೀವು ನಡೆಸ್ರಿ, ನೀವು ನಾವೇನ ಕಟ್ತಿದ್ದೀರಾ, ಜನಗಳನ್ನ ಸೇರಿಸುವಂತದ್ದು ದೇವರ ಕೆಲಸ ಎಂಬುದಾಗಿ ಹೇಳಿದರು ಪ್ರೇರೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ನಡೆಸಿಕೊಂಡು ಬಂದಿದ್ದಾರೆ. ಎಷ್ಟೋ ಶೋಧನೆಗಳಲ್ಲಿ ಬಂತು. ಜನವರಿ ತಿಂಗಳಲ್ಲಿ ಕೂಡ ಇಲ್ಲಿರುವಂತ ನಂತರ ನಮ್ಮ ಹಳ್ಳಿಯಲ್ಲಿ ದೊಡ್ಡ ಬೆಟ್ಟ ಇದೆಯಲ್ವಾ, ನಾವೆಲ್ಲರೂ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ನಾವು ದೇವರ ಬಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಎಸಪ್ಪ, ನಮ್ಮ ದೇಶದಲ್ಲಿ ನಮ್ಮ ಸ್ಥಳದಲ್ಲಿ ಮಳೆಯನ್ನು ಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ನಿರ್ಧಾರ ಮಾಡಿಕೊಂಡ್ರಂತೆ. ಎಲ್ಲ ಪ್ರೇಯರ್ ಮುಗಿದ್ಮೇಲೆ, ಕೂಟ ಮುಗಿದ ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಒಂದು ಬೆಟ್ಟಕ್ಕೆ ಹೋಗುವಂತ ಸಮಯ, ಅದ್ರ ಒಂದು ಪುಟ್ಟ ಮಗು ಏನ್ ಮಾಡ್ತಂತೆ, ನಮ್ಮ ನಿಖಿತ ತರ ಇರುವಂತ ಮಗು ಓಡೋಗ್ಬಿಟ್ಟು ಛತ್ರಿ ಎತ್ಕೊಂಡ್ಬಂದಂತೆ ಮನೆಯಿಂದ. ಹಲ್ಲೆಲೂಯಾ. ಎಲ್ಲರೂ ನೋಡಿ ಆ ಮಗು ನೋಡಿ ನಗುತ್ತಂತೆ, ಏನಮ್ಮ ಸುಡೋ ಬಿಸಿಲಿದೆ, ಮಳೆ ಬರ್ಬೇಕು ಅಂತ ನಾವು ಹೋಗ್ತಾ ಇದ್ದೇವೆ, ನೀನೇ ಮಳೆ ಬಂದ್ಬಿಡೋ ತರ ನೀನು ಛತ್ರಿ ಎತ್ಕೊಂಡ್ ಬರ್ತಾ ಇದೆಯಲ್ಲ ಎಂಬುದಾಗಿ. ಆ ಮಗು ಏನು, ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಏನು ಮಾತಾಡಲ್ಲ. ನಾವು ಬೈದ್ರೆ ಬೈಸ್ಕೊಳ್ತಾರೆ, ಹೊಡೆದ್ರೆ ಪಾಪ ಓಡಿಸ್ಕೊಳ್ತಾರೆ. ಆ ಮಗು ಏನು ಮಾತಾಡಿಲ್ಲ ಪ್ರೇರೆ. ಆದ್ರೆ ಅವರು ಬೆಟ್ಟಕ್ಕೆ ಹೋಗಿ ಮೊಣಕಾಲು ಊರಿಕೊಂಡು, ಏಸಪ್ಪ ಮಳೆ ಕೊಡು, ನನ್ನ ಸ್ಥಳದಲ್ಲಿ ಮಳೆ ಕೊಡು ಎಂಬುದಾಗಿ ಪ್ರಾರ್ಥಿಸಿಕೊಂಡು ಬರುವಾಗ ದೊಡ್ಡದಾದಂತ ಮಳೆ ಬಂತಂತೆ. ಹಾಲೆಲೂಯಾ. ಎಲ್ಲರೂ ನೆನ್ಕೊಂಡು ಬರುವಾಗ ಆ ಪುಟ್ಟ ಮಗು ಮಾತ್ರ ಅಂಬಳ ಇಟ್ಕೊಂಡು ಖುಷಿಯಾಗಿ ಮನೆಗೆ ಒಂದು ಸೇಫ್ ಆಗಿ ಸೇರ್ಕೊಳ್ತಂತೆ. ನೀವು ನಂಬ್ತೀರಾ? ಅಲ್ಲಿ ಏನಕ್ಕೆ ಆ ದಿನ ಮಳೆ ಬಂತು? ದೇವರ ಚಿಕ್ಕ ಮಗುವಿನಲ್ಲಿ ಇದ್ದಂತ ನಂಬಿಕೆಯನ್ನು ನೋಡಿ ದೊಡ್ಡ ಮಳೆಯನ್ನ ಸುರಿಸಿದ್ರು ಪ್ರೇರೆ. ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಂಬು ಮಗುವೆ, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ಯೇಸು ಸ್ವಾಮಿ ಪುನರುತ್ತನಾಗಿ ಆತನು ತಿರುಗಿ ಬಂದಾಗ ತೋಮನ್ ಹೇಳ್ತಾನೆ, ನಾನು ನಂಬಲ್ಲ ಯೇಸಪ್ಪ, ನೀನೆಂಬುದಾಗಿ ನಾನು ನಂಬಲ್ಲ, ನೀನ್ ಅಂಗೈಯಲ್ಲಿ ಬೆರಳಿಟ್ಟು ನೋಡಿದರೆ ಹೊರತು ನಾನು ನಂಬಲ್ಲ ಎಂಬುದಾಗಿ ಆತನ ಏನ್ ಮಾಡ್ತಾನಂತೆ, ತೋಮ ಅಲ್ಲಿ ಗಾಯ ಆಗಿರುತ್ತಲ್ಲ ಏಸಪ್ಪಗೆ, ಅಲ್ಲಿ ಮೊಳೆಯನ್ನು ಹೊಡೆದಾಗ ಅದನ್ನ ನೋಡಿ ನಂಬತ್ತಂತೆ. ದೇವರು ಹೇಳಿದ್ರಂತೆ, ತೋಮನೇ ನೀನು ನೋಡಿ ನಂಬಿದ್ಯಾ, ಆದರೆ ನನ್ನ ನೋಡದೆ ನಂಬಿರುವವರು ಧನ್ಯರು ಎಂಬುದಾಗಿ. ಹಾಲೆಲೂಯಾ. ನಾವು ಏಸಪ್ಪ ನೋಡಿದ್ದೇವಾ? ಗೊತ್ತಿಲ್ಲ. ಅವ್ರು ಹೇಗಿರ್ತಾರೆ ಗೊತ್ತಿಲ್ಲ. ಜಸ್ಟ್ ನಾವು ಕ್ರಾಸ್ ಇಟ್ಕೊಳ್ತೇವೆ. ಯಾಕೆ? ಶಿಲುಬೆಯನ್ನು ನೋಡಿದಂತವರಿಗೆ ಜಯ ಎಂಬುದಾಗಿ. ಹಾಲೆಲೂಯಾ. ನಾವು ದೇವರನ್ನು ನೋಡಿಲ್ಲ ಪ್ರಿಯರೇ. ಈ ಲೋಕದ ವಿಗ್ರಹಗಳನ್ನು ನೋಡುವಾಗ ಚಿತ್ರವಾಗಿರ್ತದೆ, ಆದರೆ ನಿನ್ನ ದೇವರನ್ನ ಯಾರು ಕೂಡ ಕಾಣಲಿಲ್ಲ. ಅವರ ಮುಖವು ಸೂರ್ಯನೋಪಾದಿಯಲ್ಲಿ ಅದು ಪ್ರಕಾಶಮಾನವಾಗಿರುತ್ತೆ ಪ್ರಿಯರೇ. ಹಾಲೆಲೂಯಾ. ನಿನ್ನ ಮುಖ ಪ್ರಕಾಶಮಾನವಾಗಿರ್ಬೇಕಾ? ಯಾರೆಲ್ಲ ಪಾರ್ಲರ್ ಹೋಗ್ತಾರೆ, ನಾನು ಹೋಗ್ತೇನೆ, ಯಾರು ಹೋಗಲ್ಲ ಎಂಬುದಾಗಿ. ಮೋಶೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಂದಾಗ ಆತನ ಮುಖವನ್ನ ಯಾವ ಇಸ್ರಾಯೇಲರು ಕೂಡ ಕಾಣಲು ಸಾಧ್ಯವಾಗಲಿಲ್ಲ ಅಂತೆ. ಹಾಲೆಲೂಯಾ. ಆತನ ಮುಖವು ಪ್ರಕಾಶಮಾನವಾಗಿತ್ತೆಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ನಿನ್ನ ಮುಖ ಚೆನ್ನಾಗಿರ್ಬೇಕಾದ್ರೆ, ನಮ್ಮ ಒಂದು ಔಟ್ ಅಪಿಯರೆನ್ಸ್ ನಾವು ಚೆನ್ನಾಗಿರ್ಬೇಕಾದ್ರೆ, ಹೊರಗಿನ ತೋರಿಕೆ ಚೆನ್ನಾಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ? ದೇವರ ಸನ್ನಿಧಿಯಲ್ಲಿ ಹಗಲಿರುಳು ಮೊಣಕಾಲು ಊರಿಕೊಂಡು ಪ್ರಾರ್ಥಿಸಬೇಕಾಗಿದೆ ಮಗುವೆ. ಆದ್ರೆ ನನ್ನ ಆತ್ಮಿಕತೆ ಮಾತ್ರವಲ್ಲ, ನನ್ನ ಹೊರಗಿನ ತೋರಿಕೆಯನ್ನು ಕೂಡ ದೇವರ ಸುಂದರವಾಗಿರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಮದುವೆ ಆದಾಗ ನಾವು ಬೆಂಗಳೂರಿಗೆ ಬರುವಂತ ಸಮಯದಲ್ಲಿ ಭಯಂಕರವಾದ ದುರ್ಘಟನೆ, ನನ್ನ ಒಂದು ಪ್ರಾಣವೇ ಹೋಗುವಂತ ಪರಿಸ್ಥಿತಿ. ಆದ್ರೆ ದೇವರು ನನ್ನ ಪ್ರಾಣವನ್ನ ಕಾಪಾಡಿ ಉಳಿಸಿದ್ದು. ನಾನು ಹೇಳ್ತಿದ್ದೆ, ನೆಕ್ಸ್ಟ್ ಡೇ ಓಡ್ ಬಂದ್ರು ಪಾಸ್ಟರ್ ನೋಡ್ಲಿಕ್ಕೆ, ಏನಾಯ್ತು ಮಾಗ್ರೇಸಿ, ಏನಾಯ್ತು ಎಂಬುದಾಗಿ. ನಾನು ಆ ಕಡೆ ತಿರ್ಕೊಂಡು, ಪಾಸ್ಟರ್ ನನ್ ಮದ್ವೆ ಬೇಡ, ನೀನ್ ನನ್ನ ಮಾಡ್ಕೊಂಬೇಡಿ, ನನ್ನ ಮುಖ ಈ ರೀತಿಯಾಗಿದೆ, 5 ದಿನದಲ್ಲಿ ಏನು ಬದಲಾಗ್ಲಿಕ್ಕೆ ಸಾಧ್ಯ? ಎಲ್ಲಾದ್ರೂ ನೋಡಿದೀರಾ ಮಗು ಮುಖ ಹೇಗಿರುತ್ತೆ? ಸುಂದರವಾಗಿರುತ್ತೆ. ಮತ್ ನನ್ನ ಮುಖವೆಲ್ಲವೂ ಗಾಯ ಆಯ್ತು ಪ್ರೇರೆ. ನೋಡ್ಲಿಕ್ಕೆ ಬಂದಂತ ಪ್ರತಿಯೊಬ್ಬರು ಕೂಡ ನನ್ನ ಮುಖವನ್ನು ನೋಡಿ ಆಶ್ಚರ್ಯ ಪಡುವಂತ ಪರಿಸ್ಥಿತಿ. ದೇವರು ಅಂತ ಸಮಯದಲ್ಲಿ ಕೂಡ ನನ್ನ ಕೈ ಬಿಡದಿರ ದೇವರು ಅಂದುಕೊಂಡಂತ ಯೋಚನೆಯನ್ನ ನೆರವೇರಿಸಿದ್ರು ಪ್ರೇರೆ. ಹಾಲೆಲೂಯಾ. ನಿನ್ನ ಪರವಾಗಿ ದೇವರು ಇಟ್ಟಂತ ಆಲೋಚನೆ ಉನ್ನತವಾದದ್ದು. ಯೆಶಾಯ 54:17 ನಾವು ನೋಡ್ತೇವೆ, ನಿನ್ನ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸದೆ ಎಂಬುದಾಗಿ. ಹಾಲೆಲೂಯಾ. ಈ ಲೋಕದಲ್ಲಿ ಮಂತ್ರಗಳಿದ್ದಾವೆ ಪ್ರಿಯರೇ, ಆದ್ರೆ ಯೇಸುವನ್ನು ಅರಿತಿರುವಂತ ನಾನು ನೀನು ಕೂಡ ಯೇಸಪ್ಪ ಕನಿಕರಿಸು, ಶಾಪದ ಕಟ್ಟುಗಳನ್ನ ಮುರಿದಾಕೆಂಬುದಾಗಿ ಪ್ರಾರ್ಥಿಸುವಾಗ ಎಲ್ಲ ಶಾಪದ ಕಟ್ಟುಗಳನ್ನ ದೇವರು ನೀಗಿಸಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ನಿಂಬೆಹಣ್ಣು ಕಟ್ತಾರ, ತೆಂಗಿನ ಕಟ್ತಾರ, ಏನಾಗಲ್ಲ ಯೇಸಪ್ಪ ನಂಬಿದ ಮಕ್ಕಳಿಗೆ. ಹಾಲೆಲೂಯಾ. ಯಾಕೆ ಗೊತ್ತಾ? ಎಲ್ಲದಕ್ಕೂ ಸರ್ವಾಧಿಕಾರಿ ಯೇಸಪ್ಪ ನಮ್ಮ ಬಳಿಯಲ್ಲಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಸ್ವಾಮಿ ಸರ್ವಶಕ್ತರು. ಈ ದಿನ ನಿಮಗೆ ಜ್ಞಾನ ಬೇಕಾಗಿರೋದಾದ್ರೆ ದೇವರು ಜ್ಞಾನ ಕೊಡ್ತಾರೆ. ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾರೆ, ಮಕ್ಕಳೇ ನಿಮ್ಮ ಕ್ಲಾಸ್ ಅಲ್ಲಿ ನೀವು ಬೆಸ್ಟ್ ಆಗಿರಬೇಕು. ಕಷ್ಟ ಬರುತ್ತೆ, ಬ್ಯಾಡ್ ಫ್ರೆಂಡ್ಸ್ ಇರ್ತಾರೆ, ಕೆಟ್ಟ ಸ್ನೇಹಿತರು ಇರ್ತಾರೆ, ಆದ್ರೆ ಎಲ್ಲವನ್ನ ನಾವೇನ್ ಮಾಡ್ಬೇಕಾಗಿದೆ? ಜಯಿಸಬೇಕಾಗಿದೆ. ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ನನ್ನ ಬಲಪಡಿಸುವ ಆತನು ಇದ್ದುಕೊಂಡು ನಾನೆಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ ಈ ವಾಕ್ಯವನ್ನು ಹೇಳು ಮಗು ಎಂಬುದಾಗಿ ನಾನು ಹೇಳ್ಕೊಡ್ತೇನೆ.
ಈ ದಿನ ತಂದೆ ತಾಯಿಗಳಾದ ನಿನ್ನ ಜವಾಬ್ದಾರಿ ನನ್ನ ಮಕ್ಕಳಿಗಾಗಿ, ನನ್ನ ಮುಂಬರುವಂತ ಪೀಳಿಗೆಗಾಗಿ, ನನ್ನ ಸಂತತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಮಗುವೆ. ಪ್ರಾರ್ಥನೆ ಇಲ್ಲದೆ ಇರುವಂತ ಜೀವಿತ ಅದು ಶೂನ್ಯವಾದ ಜೀವಿತವಾಗಿದೆ. ನೀನು ಪ್ರಾರ್ಥಿಸುವಂತ ವ್ಯಕ್ತಿ ನೀನಾಗಿರೋದಾದ್ರೆ, ನೀನು ದೇವರ ಮುಂದೆ ಮೊಣಕಾಲು ಹೊಡಿಕೊಂಡು ನೀನು ಪ್ರಾರ್ಥಿಸೋದಾದ್ರೆ, ಇಡೀ ಜನಗಳ ಮುಂದೆ ದೇವರು ನಿನ್ನನ್ನ ಸನ್ಮಾನ ಮಾಡ್ಲಿಕ್ಕಿದ್ದಾರೆ ಪ್ರೇರೆ. ಹಾಲೆಲೂಯಾ. ಒಂದು ಭಕ್ತನು ಈ ರೀತಿಯಾಗಿ ಹೇಳ್ತಾರೆ, ನೀನು ಸ್ವಾಮಿ ಮುಂದೆ ಮೊಣಕಾಲೂರುವುದನ್ನು ನೀನು ಕಲಿತುಕೊಂಡರೆ ಈ ಲೋಕದ ಯಾವ ವ್ಯಕ್ತಿಯ ಮುಂದೆ ಕೂಡ ನೀನು ತಲೆಬಾಗುವಂತ ಪರಿಸ್ಥಿತಿಯನ್ನ ನನ್ನ ದೇವರು ಬರಗೊಳಿಸುವುದಿಲ್ಲ. ಹಾಲೆಲೂಯಾ. ದೇವರ ಮುಂದೆ ಮೊಣಕಾಲೂರ್ತೀರಾ? ಹಾಲೆಲೂಯಾ. ಪಾಸ್ಟರ್ ಎಷ್ಟೇ ಕಷ್ಟಪಡಿ, ಎಷ್ಟೇ ಕಷ್ಟ ಇರಲಿ, ರಾತ್ರಿ ಪ್ರೇಯರ್ ಎಂಬುದಾಗಿ ಹೇಳುವಾಗ ಮೊಣಕಾಲು ಊರಿಕೊಳ್ತಾರೆ. ಎಷ್ಟೋ ಸಾರಿ ಅವ್ರನ್ನ ನೋಡಿ ನಾನು ಮೊಣಕಾಲು ಊರಿಕೊಳ್ತೇನೆ. ಸಾಕಾಗ್ಬಿಟ್ಟಂತ ದಿನವೆಲ್ಲ ಮಕ್ಕಳು, ಸೇವೆ, ಕೆಲಸ ಓಡ್ಬೇಕು, ಮಾಡ್ಬೇಕು. ಆದ್ರೆ ಪಾಸ್ಟರ್ನ ಊರದನ್ನು ನೋಡಿ ಅಂದ್ರೆ ನಾನು ಮೊಣಕಾಲು ಊರುತ್ತೇನೆ ಎಂಬುದಾಗಿ ಒಬ್ಬರಿಗಾಗಿ ಒಬ್ಬರು ನಾವು ಪ್ರಾರ್ಥನೆ ಮಾಡ್ಬೇಕಾಗಿದ್ದೇವೆ. ನಾವು ಏಸಪ್ಪ ಮುಂದೆ ನಾವು ಮೊಣಕಾಲು ಊರಿಕೊಂಡು ಪ್ರಾರ್ಥಿಸುವುದಾದ್ರೆ ಈ ಲೋಕದ ಯಾವ ಜನರ ಮುಂದೆಯೂ ಕೂಡ ತಲೆಬಾಗುವಂತ ಪರಿಸ್ಥಿತಿ ನನಗೆ ಬರಗೊಳಿಸುವುದಿಲ್ಲ ಎಂಬುದಾಗಿ ನನ್ನ ಸರ್ವಶಕ್ತನಾದ ಯೇಸು ಹೇಳ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನಂಬೋಣವಾ ದೇವರ ಕಾರ್ಯಗಳನ್ನ, ದೇವರ ವಾಕ್ಯವನ್ನ ನಾವು ನಿಷ್ಕಪಟ ಹೃದಯದಿಂದ ನಂಬೋದಾದ್ರೆ ಈ ವಾಕ್ಯದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಜಯ ಸಿಕ್ಕಿದ ಹಾಗೆ ನನಗೂ ನಿನಗೂ ಕೂಡ ಜಯ ಸಿಗಲಿಕ್ಕೆ ಸಾಧ್ಯ ಮಗುವೆ. ಹಣ್ಣಳನ್ನ ನಾವು ನೋಡ್ತೇವೆ, ಮಕ್ಕಳಿರ್ಲಿಲ್ಲ, ಅನೇಕ ದಿನಗಳು ಬೆನಿತ್ತಲು ಏನು ಮಾಡ್ತಾಳೆ, ನಿನಗೆ ಮಕ್ಕಳಿಲ್ಲ ಎಂಬುದಾಗಿ ಚುಚ್ಚಿ ಮಾತನಾಡಿದಂತ ಪರಿಸ್ಥಿತಿ. ಆದ್ರೆ ಹಣ್ಣಳು ಏನು ಮಾಡಿದ್ರು ಗೊತ್ತಾ? ಎಲ್ಲಿ ಓಡಿ ಬಂದು ಗೊತ್ತಾ? ದೇವರ ಸನ್ನಿಧಾನಕ್ಕೆ ಓಡಿ ಬಂದು ಆಕೆ ಸ್ವರವೆತ್ತಿ ಕೂಡ ಮಾತನಾಡಿಲ್ಲ ಎಂಬುದಾಗಿ ನಾವು 1 ಸಮುವೇಲ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆಕೆ ಮೌನವಾಗಿ ದುಃಖಿಸುತ್ತಾ ದೇವರೇ ನನ್ನಿಂದ ಈ ನಿಂದನೆಯನ್ನು ತೊಲಗಿಸಿ ಎಂಬುದಾಗಿ ಆಕೆ ಪ್ರಾರ್ಥನೆ ಮಾಡಿದಳು ಮಗುವೆ. ಪಾಸ್ಟರ್ ನೋಡ್ಕೊಂಡು ಈಕೆ ಕುಡಿದು ಬಿಟ್ಟಿದ್ದಾಳ, ಮೌನವಾಗಿದ್ದಾಳೆ. ಆಕೆ ಬೇರೆ ಬಾಯಿ ತುಟಿ ಮಾತ್ರ ಅಲ್ಲಾಡ್ತಾ ಇದೆ. ಏನಾಗಿದೆ ಎಂಬುದಾಗಿ ಕೇಳಿಕೊಳ್ಳುವಾಗ ಆಕೆ ತನ್ನ ಕಷ್ಟವನ್ನು ಹೇಳಿದಾಗ ದೇವರ ಸೇವಕನು ಹೇಳ್ತಾರೆ, ಏನು ಹೋಗು ಮಗಳೇ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ, ಬರುವ ವರ್ಷ ಇದೇ ಸಮಯದಲ್ಲಿ ನೀನೊಂದು ಗಂಡು ಮಗನನ್ನ ಹಡೆಯಲು ಎಂಬುದಾಗಿ ಪಾಸ್ಟರ್ ಹೇಳಿದಂತ ಪರಿಸ್ಥಿತಿ. ಹಾಲೆಲೂಯಾ. ಆಕೆ ಅಲ್ಲಿಂದ ಹೋದ ನಂತರ ಆಕೆಯ ಮೋರೆಯಲ್ಲಿ ದುಃಖವು ಎಂದಿಗೂ ಕಾಣಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಿನ್ನ ಮೋರೆಯಲ್ಲಿ ದುಃಖ ಇದೆಯಾ? ನೀನು ಯಾವಾಗ ಬಂದು ನೀನು ಪ್ರಾರ್ಥನೆ ಮಾಡಿ ದೇವರೇ ನನ್ನ ದುಃಖವನ್ನು ತೊಲಗಿಸಿ ಎಂಬುದಾಗಿ ನನ್ನ ನಂಬಿಕೆಯಿಂದ ಹೋಗಿ ನನ್ನ ಸ್ವಾಮಿ ನನ್ನ ನಡೆಸ್ತಾರೆ ಎಂಬುದಾಗಿ ನೀನು ನಂಬೋದಾದ್ರೆ ದೇವರು ನಿಜವಾಗಿಯೂ ಶಕ್ತನಾಗಿದ್ದಾರೆ ಮಗುವೆ. ದೇವರು ಏನ್ ಮಾಡಿದ್ರು ಗೊತ್ತಾ? ಹಣ್ಣಳು ಎಷ್ಟು ಮಗುವನ್ನ ಕೇಳಿಕೊಳ್ಳಲು, ಹಣ್ಣಳು ಒಂದು ಮಗುನ ಕೊಡಿಸಪ್ಪ ನಿನಗೆ ನಾನು ಕೊಟ್ಟು ಬಿಡ್ತೇನೆ ಎಂಬುದಾಗಿ ಹೇಳ್ತು ಮಗುವೆ. ದೇವರು ಅದೇ ರೀತಿಯಾಗಿ ಕೊಟ್ಟರು, ಪರೀಕ್ಷೆ ಮಾಡಿದ್ರು. ಆಕೆ ಏನ್ ಮಾಡಿದ್ಲು? ಅಂದ ಹಾಗೆ ಸಮುವೇಲನ ತಂದು ದೇವರ ಆಲಯದಲ್ಲಿ ಬಿಟ್ರು. ನಿನ್ನ ಸೊತ್ತು ನೀನು ನಡೆಸ್ಕೋ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮತ್ತೆ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನ ದೇವರು ಹಣ್ಣಳಿಗೆ ಒದಗಿಸಿ ಕೊಟ್ರು. ಹಾಲೆಲೂಯಾ. ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಕೊಡ್ಲಿಕ್ಕೆ ನನ್ನ ದೇವರು ಶಕ್ತರಾಗಿದ್ದಾರೆ. ಹಾಲೆಲೂಯಾ. ಇಡೀ ಜನರೇ ನೋಡುವಂತ ಆಶೀರ್ವಾದ, ನನ್ನ ದೇವರು ಮಾಡುವ ಆಶೀರ್ವಾದ ಬರೀ ಸಭೆ ಒಳಗಡೆ ಮಾತ್ರ ಇರಲ್ಲ ಪ್ರೇರೆ. ನೀನು ಹೋಗುವ ಪ್ರತಿ ಸ್ಥಳಗಳಲ್ಲಿಯೂ ನನ್ನ ಮಗನ ಆಶೀರ್ವಾದ ಹೊಂದಬೇಕು, ನನ್ನ ಮಗನು ಕಾಲಿಡುವ ಸ್ಥಳವೆಲ್ಲ ಯೇಸುವಿನ ಸ್ವಂತವಾಗಬೇಕೆಂಬುದಾಗಿ ದೇವರು ಆಶೆ ಪಡುವಂತವರಾಗಿದ್ದಾರೆ. ಹಾಲೆಲೂಯಾ. ಹಾಗಾದ್ರೆ ಅದಕ್ಕೂ ನಾನು ನೀನು ಕೂಡ ದೇವರೇ ನನ್ನ ಮೇಲೆ ಕರದಲ್ಲಿ ಒಪ್ಪಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳೋಣ. ಒಂದು ಕ್ಷಣ ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರೇ, ಆ ದಿನ ಹಣ್ಣಳು ನಿನ್ನ ಪಾದ ಬಳಿಗೆ ಓಡಿ ಬಂದಲ್ಲಪ್ಪ. 12 ವರ್ಷದಿಂದ ಇದ್ದಂತ ರಕ್ತ ಕುಸುಮ ರೋಗ ಸ್ತ್ರೀ ಕೂಡ ನಿನ್ನ ಪಾದ ಬಳಿಗೆ ಓಡಿ ಬಂದಳಪ್ಪ. ಯಾಯೇರನು ಸ್ವಾಮಿ ಅಪ್ಪ, ಅದನ್ನು ದೊಡ್ಡ ಅಧಿಕಾರಿಯಾಗಿದ್ದಾಗಲೂ ಕೂಡ ನಿನ್ನ ಬಳಿಗೆ ಓಡಿ ಬಂದರಪ್ಪ. ಅಪ್ಪ, ಆ ದಿನ ಒಂದು ಬಡವಿದವೆ ಪಾದದಲ್ಲಿ ಓಡಿ ಬಂದಳು ಸ್ವಾಮಿ. ನಿನ್ನ ಬಳಿಗೆ ಬಂದಂತ ಯಾರನ್ನ ಕೂಡ ನೀನು ತಳ್ಳಿ ಬಿಡಲಿಲ್ಲ ಸ್ವಾಮಿ. ಬದಲಾಗಿ ನಿನ್ನ ಆಶೀರ್ವಾದ ಮಾಡದೆಪ್ಪ. ಅದೇ ಆಶೀರ್ವಾದ ದೇವರೇ ಈ ದಿನ ಸ್ವಾಮಿ ನಿನ್ನ ತಲೆ ಬಾಗಿರುವಂತ ನಮ್ಮ ಸ್ತ್ರೀಯಂದಿರನ್ನ, ನಮ್ಮ ಅಣ್ಣಂದಿರನ್ನ ಸ್ವಾಮಿ, ನಾವೆಲ್ಲ ಪುಟ್ಟ ಮಕ್ಕಳನ್ನ ಸ್ವಾಮಿ ನಿನ್ನ ಆಶೀರ್ವಾದ ಮಾಡಿ ಎಂದು ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ ಅಪ್ಪ. ನಮ್ಮ ಜೀವಿತವನ್ನ ನಿಮ್ಮ ಕರದಲ್ಲಿ ನಾವು ಒಪ್ಪಿಸೋದಾದ್ರೆ ನಮ್ಮ ಜೀವಿತ ನಿಜವಾಗಿಯೂ ದೇವರೇ ಅದು ಸದಾ ಕಾಲಕ್ಕೂ ಹಚ್ಚ ಹಸಿರಾಗಿ ಫಲ ಕೊಡುವ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಅಪ್ಪ. ಅಪ್ಪ, ಅಪನಂಬಿಕೆ ಹುಟ್ಟಿಸುವಂತ ಎಲ್ಲ ಕೆಟ್ಟ ಆಲೋಚನೆಗಳು ನಾಶವಾಗಲಿಪ್ಪ. ಒಂದು ವೇಳೆ ವೈದ್ಯರು ಹೇಳಬಹುದು ಇದು ಹೇಗೆ ಎಂಬುದಾಗಿ, ಆದರೆ ವೈದ್ಯನಿಗಿಂತ ನನ್ನ ವೈದ್ಯನಾಗಿರುವಂತ ನನ್ನ ಸರ್ವಶಕ್ತನಾಗಿರುವಂತ ಯೇಸುವಿನ ನಂಬಿಕೆಯಿಂದ ನಾನು ದೃಷ್ಟಿಸಿ ನೋಡ್ತೇನೆ, ನನ್ನ ಶಿಲುಬೆಯನ್ನು ನೋಡುತ್ತೇನೆ ಸ್ವಾಮಿ. ಜಯವು ನನ್ನದೇ ಸ್ವಾಮಿ. ಪ್ರೀತಿಯ ಮಕ್ಕಳಲ್ಲಿ ನಂಬಿಕೆಯನ್ನು ಹುಟ್ಟಿಸುವಪ್ಪ. ಪ್ರಾರ್ಥಿಸಲಿ, ಉತ್ತರವು ಸಿಗುವವರೆಗೂ ನಿನ್ನ ಮಕ್ಕಳು ಪ್ರಾರ್ಥಿಸಲಿ ಎಂದು ನಾವು ಹೇಳ್ತಾ ಇದ್ದೇವೆ.
ನಿನ್ನಿಂದ ಎಲ್ಲವೂ ಸಾಧ್ಯವಯ್ಯ. ನಿನಗೆ ನಾವು ಸ್ತೋತ್ರ ಮಾಡ್ತೇವೆ. ನಂಬಿಕೆಯನ್ನು ಹುಟ್ಟಿಸುವ ದೇವರು, ಪೂರೈಸುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಎಲ್ಲ ಮಹಿಮೆ ನಿಮಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್.